ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರಿಗೂ ಕೂಡ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಇಷ್ಟಪಡ್ತೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ವಿಡಿಯೋ ಇದು. ಟೈಲರಿಂಗ್ ಮೇಲೇ ನಾವು ಅಂದರೆ ಟೈಲರಿಂಗ್ ಮಾಡ್ತಿರ್ತೀವಲ್ಲ, ಅದರ ಮೇಲೇ ಯಾವ ರೀತಿ ನಾವು ಆದಾಯವನ್ನು ಸೃಷ್ಟಿ ಮಾಡ್ಕೋಬೇಕು, ಅಂದರೆ ಯಾವ ರೀತಿ ಆದಾಯವನ್ನು ಮಾಡ್ಕೋಬೇಕು ಟೈಲರಿಂಗ್ ಕಲಿತ ನಂತರ. ಓಕೆನಾ? ಈ ವಿಷಯದ ಬಗ್ಗೆ ಇವತ್ತೊಂದು ಸ್ವಲ್ಪ ಮಾತಾಡೋಣ. ಇದು ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತ ತಿಳ್ಕೊಬೋದು. ಎಲ್ಲರೂ ಗೃಹಿಣಿಯರು, ಮಹಿಳೆಯರು ಅಥವಾ ಕಾಲೇಜ್ಗೆ ಹೋಗುವಂಥ ಹುಡುಗಿಯರು ಏನು ನೀವು ಹೊಲಿಗೆ ಕಲಿಬೇಕಂತ ಇಂಟ್ರೆಸ್ಟ್ ಇರ್ತೈತಲ್ಲ ಅವರಿಗೆಲ್ಲನೂ ಕೂಡ ಇದೊಂದು ಮೋಟಿವೇಶ್ನಲ್ ವಿಡಿಯೋ ಆಗಿರ್ತದೆ. ಮತ್ತು ಇದು ಸೈಡ್ ಕೋರ್ಸ್ ಆಗಿ ನೀವು ತೊಗೋಬೋದು. ಕಾಲೇಜ್ಗೆ ಹೋಗೋರಿರೋದ ನಿಮ್ಮ ಕಾಲೇಜನ್ನು ಕಂಟಿನ್ಯೂ ಮಾಡ್ಕೊತೆ ಇದು ಟೈಲರಿಂಗನ್ನು ಒಂದು ಸೈಡ್ ಕೋರ್ಸ್ ಆಗಿ ತೊಗೋಬೋದು. ಓಕೆನಾ? ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಯಿತು ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆನಾ? ಫಸ್ಟಿಗೆ ಹೇಳೋದಂತಂದ್ರೆ ನಾವು ಟೈಲರಿಂಗ್ ಮುಖಾಂತರ ಯಾವ ರೀತಿ ಆದಾಯವನ್ನು ಗಳಿಸ್ಕೋಬಹುದು ಅಂದರೆ ಜಸ್ಟ್ ಟೈಲರಿಂಗ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಟೈಲರಿಂಗ್ ಮಾಡ್ಕೊತ ಯಾವ್ಯಾವ ಆದಾಯ ಅಂದರೆ ಟೈಲರಿಂಗ್ ಒಳಗೇನೆ ಯಾವ ಯಾವ ಮೂಲಗಳಿಂದ ನಾವು ಹಣವನ್ನು ಸಂಪಾದಿಸ್ಕೊಳ್ಬೋದು, ಗಳಿಸ್ಕೋಬಹುದು ಅಂತ ಈ ಒಂದು ವಿಡಿಯೋ ಆಗಿರ್ತದೆ. ಟೈಲರಿಂಗ್ ಅನ್ನೋದು ಒಂದು ಕಲೆ ಆಗಿರ್ತದೆ. ಇದು ನಾವು ಹೆಂಗೆ ಬೇಕಾದಂಗೆ ನಾವು ಯೂಸ್ ಮಾಡ್ಕೋಬಹುದು. ಯಾವ್ಯಾವ ರೀತಿ ಅಂತಂದ್ರೆ ತೋರಿಸ್ಕೊಡ್ತೀನಿ. ಮತ್ತು ಇದು ಟೈಲರಿಂಗ್ ಅನ್ನೋದು ಒಂದು ಕಲೆ ಇರೋದ್ರಿಂದ ನಾವು ಸೂಕ್ಷ್ಮವಾಗಿ ಅತಿ ಜ್ಞಾನ ಕೊಟ್ಟು ಅಂದ್ರೆ ಏನು ಹೇಳ್ತಾರೆ, ಫೋಕಸ್ ಮಾಡಿ ನಾವು ಒಂದು ಟೈಲರಿಂಗ್ ಕಲಿತೀವಿ ಅಂತಂದರೆ ಇದ್ರೊಳಗೆ ನಾವು 100% ಸಕ್ಸಸ್ ಆಗ್ತೀವಿ ಅಂತ ಹೇಳಿಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಒಂದು ಸತಿ ನೀವು ಟೈಲರಿಂಗ್ ನೀಟಾಗಿ ಕಲ್ತ್ರಿ ಅಂತಂದರೆ ಇದು ನಿಮ್ಗೆ ಲೈಫ್ ಲಾಂಗ್ ಆದಾಯವನ್ನು ಕೊಡ್ತದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅದ. ಒಂದು ಸತಿ ನೀವು ಏನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿರಲ್ಲ ಅದು ನಿಮ್ಮ ಲೈಫ್ ಲಾಂಗ್ ಇರ್ತದೆ. ಒಮ್ಮೆ ನೀವು ಟೈಲರಿಂಗ್ ನೀಟಾಗಿ ಕಲ್ತ್ರಿ ಅಂತಂದ್ರೆ ಇದು ತುಂಬ ಒಳ್ಳೆಯ ಸ್ಕಿಲ್ ಅದ. ನೀವು ಕಡಿಮೆ ಖರ್ಚಿನಲ್ಲೇ ಈ ಟೈಲರಿಂಗನ್ನು ಕಲಿತು ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ನೀವು ಟೈಲರಿಂಗನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಟೈಲರಿಂಗ್ ಒಳಗೆ ಇನ್ನೊಂದು ಏನಂತಂದ್ರೆ ಮಹಿಳೆಯರು ಮನೆಯಲ್ಲೇ ಕುಳಿತು ನೀವು ಟೈಲರಿಂಗನ್ನು ಮಾಡ್ಬೋದು. ಅಂದರೆ ಟೈಲರಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಫಸ್ಟಿಗೆ ಮನೆಯೊಳಗೆ ಸ್ಟಾರ್ಟ್ ಮಾಡಿರಿ. ಇದು ಯಾಕೆ ಮನೆಯೊಳಗೆ ಅಂತಂದ್ರೆ ಕೆಲವೊಬ್ಬರು ಮನೆಯೊಳಗೆ ಹೊರಗಡೆ ಹೋಗೋಕ್ಕದು ಅವಕಾಶ ಇರಲ್ಲ. ಅಂದರೆ ಹೊರಗಡೆ ಶಾಪ್ ಮಾಡ್ತೀನಿ, ಆಮೇಲೆ ಹೊರಗಡೆ ಹೋಗಿ ದುಡಿತೀನಿ ಅನ್ನೋದು ಕೆಲವೊಬ್ರು ಮನೆಯೊಳಗೆ ಅವಕಾಶ ಇರೋಂಗಿಲ್ಲ. ಅಂದರೆ ಹೊರಗಡೆ ಹೋಗೋಕೆ ಸಾಧ್ಯ ಇರೋಂಗಿಲ್ಲ ಅವರಿಗೆ. ಅವರು ಮನೆಯೊಳಗೆ ಕೇವಲ ಒಂದು ಮಿಷನ್ ಇಟ್ಕೊಂಡು ನೀವು ಹೊಲಿಗೆಯನ್ನು ಸ್ಟಾರ್ಟ್ ಮಾಡ್ಬೋದು. ಕಲಿತ ನಂತರ ಇದೆಲ್ಲ ನಾನು ಹೇಳೋದು ಕಲಿತ ನಂತರ ಒಂದು ಮಿಷನನ್ನು ಇಟ್ಕೊಂಡು ನೀವು ಹೊಲಿಗೆನ ಸ್ಟಾರ್ಟ್ ಮಾಡ್ಬೋದು. ಯಾವ್ಯಾವ ಮುಖಾಂತರ ನೀವು ಹಣ ಗಳಿಸ್ಬೇಕು ಅಂತಂದರೆ ಫಸ್ಟ್ನೇದೊಂದು ಅಲ್ಟ್ರೇಷನ್ ಮಾಡಿ ಕೂಡ ನೀವು ಹಣವನ್ನು ಗಳಿಸ್ಬೋದು. ಈಗ ನಾನು ವೇರ್ ಮಾಡಿದಂಥ ಡ್ರೆಸ್ಸು ರೆಡಿಮೇಡು, ಇದು ನನಗೆ ತುಂಬ ಲೂಸ್ ಅದ, ರೆಡಿಮೇಡು ಲೂಸ್ ಅದ, ನನ್ನ ಮೈ ಅಳತೆ ಪ್ರಕಾರ ಇಲ್ಲ. ಇದನ್ನು ನಾವು ಶೋಲ್ಡ್ರದೆಲ್ಲ ಕಟ್ ಮಾಡಿಕೊಂಡು ನಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ ಶೋಲ್ಡ್ರ್ ಮಾಡಿಕೊಂಡು ಮೈ ಒಳಗದೆಲ್ಲ ಫಿಟ್ ಮಾಡಿ ಅಂದರೆ ಇದು ತುಂಬ ಲೂಸ್ ಅದಲ್ಲ, ಮೈ ಒಳಗೆ ಫಿಟ್ ಮಾಡಿ ಇದು ಒಂದು ಅಲ್ಟ್ರೇಷನ್ ನಾವು ಒಂದು ಡ್ರೆಸ್ ಮಾಡಿ ಕೊಟ್ಟಿವಿ ಅಂತಂದರೆ ಮಿನಿಮಮ್ 100 ರೂಪಾಯಿ ಚಾರ್ಜ್ ಮಾಡ್ತೀವಿ. ಒಂದು ಈ ಥರ ಶೋಲ್ಡ್ರ್ ಅದೆಲ್ಲ ಕಟ್ ಮಾಡಿಕೊಂಡು ಅವ್ರ ಮೈ ಅಳತೆ ಹೆಂಗದ ಅದ್ರ ಪ್ರಕಾರನೇ ನಾವು ಅಳತೆ ತೊಗೊಂಡು ಆ ಡ್ರೆಸ್ಸನ್ನು ನಾವು ರೆಡಿ ಮಾಡಿ ಕೊಟ್ಟರೆ ಅಲ್ಟ್ರೇಷನ್ಗೆ 100 ರೂಪಾಯಿ ಕೊಡ್ತಾರೆ. ಇಂಥವು ಡೈಲಿ ನೀವು ಎಷ್ಟಾದರೂ ಮಾಡ್ಬೋದು. ಆಮೇಲೆ ಹೊಲಿಗೆ ಹಾಕುವಂಥ ಬಂದಿರ್ತಾವೆ, ಯಾವರೇ ಫಸ್ಟಿಗೆ ಹರಿದ ಬಟ್ಟೆಗಳದೇನೋ ಬಂದಿರ್ತಾವಲ್ಲ ಇಮಿಡಿಯೇಟ್ಲಿ ಆಗಿಂದಾಗ ಅಂದರೆ ಜಾಸ್ತಿ ನಿಮ್ಮ ಮನೆಯೊಳಗೆ ಹರಿದ ಬಟ್ಟೆಗಳನ್ನು ಜಾಸ್ತಿ ನಿಮ್ಮ ಮನೆಯೊಳಗೆ ಇಟ್ಕೊಂಡು ಕೂಡಬೇಡ್ರಿ. ಇಮಿಡಿಯೇಟ್ಲಿ ಅವು ಬಂದು ಅಂದರೆ ಆಗಿಂದಾಗ ನೀವು ಸ್ಟಿಚ್ ಮಾಡಿ ಅಮೌಂಟ್ ತೊಗೊಂಡು ವಾಪಸ್ ಕೊಟ್ಬಿಡ್ರಿ. ಅವ್ರಿಗೆ ನಿಮ್ಮ ಮನೆಯೊಳಗೆ ಹರಿದ ಬಟ್ಟೆಗಳು ಇಟ್ಕೊಂಡು ಕೂಡಬಾರ್ದು. ಆಯಿತಾ? ಅಲ್ಟ್ರೇಷನ್ ಮಾಡೋದು ಇಮಿಡಿಯೇಟ್ಲಿ ನಿಮ್ಗೆ ಅಲ್ಟ್ರೇಷನ್ದಿಂದ ಇಮಿಡಿಯೇಟ್ಲಿ ಹಣ ಬರ್ತಾವೆ. ಇನ್ನೊಂದು ಏನಂತಂದರೆ ಈ ಬಿಸ್ನೆಸ್ ಒಳಗೆ ಯಾರು ನಾವೇನು ಹೇಳ್ತೀವಿ, ಈಗ ಬಟ್ಟೆ ಕೊಡ್ರಿ ನಾವು ಆಮೇಲೆ ಕೊಡ್ತೀವಿ ಅಂತ ಈ ರೀತಿ ಹೇಳ್ತಿರ್ತಾರಲ್ಲ ಅದಕ್ಕೆ ಅವಕಾಶ ಕೊಡಬೇಡ್ರಿ. ನಮ್ಮ ಕಡೆ ಉದ್ರಿ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಉದ್ರಿ ಬಟ್ಟೆ ಯಾವಾಗಲೂ ಕೊಡಬಾರ್ದು. ಇಲ್ಲ, ನೀವು ನಾನು ಕಷ್ಟಪಟ್ಟು ಮಾಡಿದ್ದೀನಿ, ನೀವು ಅಮೌಂಟ್ ಕೊಟ್ಟು ನಿಮ್ಮ ಬಟ್ಟೆನ ಒಯ್ಯಿರಿ ಅಂತ ನೀವು ಹೇಳಬೇಕಾಗ್ತದೆ. ಯಾಕಂದ್ರೆ ಬಿಸ್ನೆಸ್ ಒಳಗೆ ಯಾವುದೇ ಮುಚ್ಚುಮರೆ ಇಲ್ಲಾರ್ದಂಗೆ ಮಾತಾಡಬೇಕು. ಯಾಕಂದರೆ ಸುಮಾರು ನಾನು ಸ್ಟಾರ್ಟಿಂಗ್ ಇದೇ ತಪ್ಪು ಮಾಡಿದ್ದು. ಹಂಗೆ ಅವ್ರಿಗೆ ಬಟ್ಟೆ ಕೊಟ್ಬಿಡೋದು ಸ್ಟಿಚ್ ಮಾಡಿದ ನಂತರ ಅವ್ರೇನು ಹೇಳೋದು ರೊಕ್ಕ ಕೊಡೋದು ಬರ್ತದೆ ಬಾ ಅಂತೇಳಿ ಅಲ್ಲಿ ಹಂಗಾಗ್ಯದ ಇಲ್ಲಿ ಹಿಂಗಾಗ್ಯದ ಅಂತ ಈ ರೀತಿ ಅವರು ಹೇಳಿ ಅಮೌಂಟೇ ಕೊಡ್ತಿದ್ದಿಲ್ಲ. ಸುಮಾರು ಒಂದು 10-20 ಸಾವಿರ ನಾನು ಸ್ಟಾರ್ಟಿಂಗಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಏನು ಹೇಳ್ತೀನಿ, ಇವಾಗಂತೂ ಆ ಥರ ಕಸ್ಟಮರ್ ಯಾರೂ ಇಲ್ಲ. ನಾನು ಹೇಳೋಕ್ಕಿಂತ ಮುಂಚೆನೇ ಅಮೌಂಟ್ ಕೊಟ್ಟಿರ್ತಾರೆ, ಫೋನ್ಪೇ ಮಾಡಿರ್ತಾರೆ. ನಾನು ಸ್ಟಿಚ್ ಮಾಡೋದಷ್ಟೇ ವೇಟ್ ಮಾಡ್ತಿರ್ತಾರೆ ಅವ್ರು. ಯಾಕಂದ್ರೆ ನಾನು ತುಂಬ ವರ್ಷಗಳಿಂದ ಸ್ಟಿಚ್ ಮಾಡ್ತಾ ಇರೋದು. ನಾನು ಹೆಂಗೆ ಸ್ಟಿಚ್ ಮಾಡ್ತೀನಿ ಕಸ್ಟಮರ್ಗೆಲ್ಲ ಗೊತ್ತದ. ಅವ್ರು ಏನು ಮಾಡ್ತಾರೆ, ಅಡ್ವಾನ್ಸ್ ಆಗಿ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ನಾನು ಹೊಲಿದಷ್ಟೇ ವೇಟ್ ಮಾಡ್ತಿರ್ತಾರೆ. ನಾನು ಹೊಲಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ಅವ್ರು ತಮ್ಮ ಬಟ್ಟೆನ ತೊಗೊಂಡು ಹೋಗ್ಬಿಡ್ತಾರೆ. ಬಾರ್ಗೇನ್ ಕೂಡ ಮಾಡಲ್ಲ. ನಾನು ಏನು ರೇಟ್ ಹೇಳ್ತೀನಿ ಅಷ್ಟೇ ಕೊಟ್ಟು ಒಯ್ದಿರ್ತಾರೆ. ಸ್ಟಾರ್ಟಿಂಗ್ ಒಳಗೆ ನೀವು ಅಂದರೆ ಈಗ ನೀವು ಒಂದು ಹೆಜ್ಜೆ ಇಡ್ತಾ ಇರ್ತೀರಿ ಟೈಲರಿಂಗ್ ಒಳಗೆ, ಯಾರಿಗೂ ಕೂಡ ಉದ್ರಿ ಕೊಡೋದು ಅದು ಮಾಡಿದ್ರು ಅಂತಂದ್ರೆ ನಿಮಗೆ ಲಾಸ್ ಆಗ್ತದೆ. ನೀವು ಫಸ್ಟಿಗೆ ಹುರುಪೊಳಗೆ ಏನೋ ಒಂದು 50 ರೂಪಾಯಿ 100 ರೂಪಾಯಿ ಬರ್ತಾವನ್ನೋ ಹುರುಪಿನೊಳಗೆ
ಹೊಲ್ದು ಕೊಟ್ಟಿರ್ತೀರಿ, ಬಟ್ ಅವ್ರು ನಿಮ್ಗೆ ಅಮೌಂಟ್ ಕೊಡ್ಲಾರಿ ಒಯ್ದ್ರು ಅಂದ್ರೆ ಅದು ನಿಮಗೆ ಬೇಜಾರಾಗ್ತದೆ, ನೆಕ್ಸ್ಟ್ ಬಟ್ಟೆ ನಿಮಗೆ ಹಿಡಿಯಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವೇನು ಮಾಡಬೇಕು, ಇಲ್ಲರಿ ನಾನು ಬಟ್ಟೆ ಸ್ಟಿಚ್ ಮಾಡಿದ್ದೀನಿ, ಅಮೌಂಟ್ ಕೊಟ್ಟು ನಿಮ್ಮ ಬಟ್ಟೆ ಒಯ್ಯಿರಿ, ಈ ಪದ್ಧತಿನೇ ನೀವು ಇಟ್ರಿ ಅಂತಂದರೆ ಇದೇ ಕಂಟಿನ್ಯೂ ಆಗ್ತದೆ. ಇಲ್ಲ ಅವರು ಚಲೋ ಹೊಲಿತಾರೆ ಬಟ್ ರೊಕ್ಕ ಕೊಡ್ಲಾರೆ ಅವರು ಬಟ್ಟೆನ ಕೊಡಂಗಿಲ್ಲ ಅಂತ ಅವ್ರ ಮೈಂಡ್ ಒಳಗೆ ಫಿಕ್ಸ್ ಆಗಿರ್ತದೆ, ಕಸ್ಟಮರ್ ಮೈಂಡ್ ಒಳಗೆ. ಅದಕ್ಕೋಸ್ಕರ ನಾ ಹೇಳೋದು, ರೊಕ್ಕ ಇಸ್ಕೊಂಡು ಅಮೌಂಟ್ ಇಸ್ಕೊಂಡು ಬಟ್ಟೆನ ಕೊಡ್ರಿ ಅವರಿಗೆ, ಓಕೆನಾ. ಸ್ಟಾರ್ಟಿಂಗ್ ಬಿಸ್ನೆಸ್ ಈ ಥರ ಅಲ್ಟ್ರೇಷನ್ ಮಾಡೋದ್ರಿಂದ, ಇದು ಅಮೌಂಟ್ ಇಸ್ಕೊಂಡಂದ್ರೆ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಯಾವುದೇ ಒಂದು ಬಟ್ಟೆ ಆಗಲಿ, ಏನೇ ನೀವು ಸ್ಟಿಚ್ ಮಾಡಿದ್ರೆ ಉದ್ರಿ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ಉದ್ರಿ ಕೊಟ್ರಿ ಅಂತಂದರೆ ಬ್ಲೌಸ್ ಚಲೋ ಆದ್ರೂ ಕೂಡ ಕೆಟ್ಟವಂತ ಹೇಳೋ ಕಸ್ಟಮರ್ ಭಾಳ ಜನ ಇರ್ತಾರೆ. ಎಲ್ಲರೂ ಹಾಗೆ ಇರಲ್ಲ, ಕೆಲವೊಬ್ರು ಇರ್ತಾರೆ. ಅದಕ್ಕೋಸ್ಕರ ನೀವು ಹುಷಾರಾಗಿ, ಅಂದರೆ ಅಲ್ಟ್ರೇಷನ್ ಏನು ಮಾಡ್ತಿರ್ತಿರಲ್ಲ ಅದ್ರ ಜೊತೆಗೇ ಬಂದವರಿಗೆ ನೀವು ಹೇಳಬೇಕು. ಏನಪ್ಪ ಅಂತಂದ್ರೆ, ನಾವು ಅಲ್ಟ್ರೇಷನ್ ಅಷ್ಟೇ ಅಲ್ಲ ರೀ, ಸಾರಿ ಪಿಕೋ ಫಾಲ್ನು ಮಾಡ್ತೀವಿ, ಆಮೇಲೆ ಬ್ಲೌಸ್ನು ಸ್ಟಿಚ್ ಮಾಡ್ತೀವಿ, ಡಿಸೈನರ್ ಬ್ಲೌಸ್ನು ಸ್ಟಿಚ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು, ನಾವು ಡ್ರೆಸ್ಸು, ಲೆಹಂಗಾ, ಬ್ಲೌಸು, ಗೌನ್ಸು ಎಲ್ಲ ಕೂಡ ನಾವು ಸ್ಟಿಚ್ ಅದನ್ನೆಲ್ಲ ಫಸ್ಟಿಗೆ ನೀವು ನೀಟಾಗಿ ಕಲ್ತಿರಬೇಕು. ಅರ್ಧಂಬರ್ಧ ಕಲ್ತಿರುವಂಗಿಲ್ಲ, ನೀಟಾಗಿ ಕಲಿತು ಬಂದು ಕಸ್ಟಮರ್ ಜೊತೆ ನೀವು ಶೇರ್ ಮಾಡ್ಕೋಬೇಕು. ಅವು ಬ್ಲೌಸ್ಗಳು ಅಂದರೆ ನೀವೇನವ್ರಿಗೆ ಹೇಳ್ತಿರಲ್ಲ ನೀಟಾಗಿ, ಅಂದರೆ ನೀವೇನವ್ರಿಗೆ ಹೇಳ್ತಿರಲ್ಲ ಇಷ್ಟೆಲ್ಲ ನಾವು ಹೊಲಿತೀವಿ, ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ತಂದು ಕೊಡ್ಬೋದು, ಫಸ್ಟಿಗೆ ಒಂದು ತಂದು ಕೊಡ್ರಿ, ಆಮೇಲೆ ಅದಾದ ನಂತರ ಅವು ಚಲೋ ಆದವು ಅಂದ್ರೆ ಮತ್ತೆ ನೀವು ಹೊಲಿಸ್ಲಾಕತ್ರಿ, ಈ ಥರ ನೀವು ಹೇಳಬೇಕು ಅವರಿಗೆ. ಅವ್ರು ಏನು ಮಾಡ್ತಾರೆ, ಒಂದು 4 ಜನಕ್ಕೆ ಹೋಗಿ ಹೇಳ್ತಾರೆ. ಅದು ಫಸ್ಟಿಗೆ ಅವರು 4 ಜನ ತಂದು ಹಾಕಲ್ಲ. ನೀವೇನು ಬ್ಲೌಸ್ ಅಥವಾ ಡ್ರೆಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತಿರಲ್ಲ ಅದು ಹೆಂಗೆ ಬಂದಿರ್ತದ ನೋಡಿಕೊಂಡು ಆಮೇಲೆ ಅವ್ರು 4 ಜನ ನಿಮಗೆ ತಂದು ಕೊಡ್ತಾರೆ. ಇವ್ರು ಹೋಗಿ ಹೇಳ್ತಾರೆ, ಇಲ್ಲ ಚಲೋ ಹೊಲ್ದಾರ, ನಾನು ಕೊಟ್ಟಿದ್ದೆ ಒಂದು ಬ್ಲೌಸು ಚಲೋ ಆಗ್ಯದ, ಮತ್ತು ನೀವು ಹಾಕ್ತಿದ್ರೆ ನೋಡ್ರಿ ಅಂಥೇಳಿ. ಈ ನನ್ನ ಪರಿಸ್ಥಿತಿ ಹೆಂಗೆ ಅಂತಂದರೆ, ನಾನು ಹೇಳಿದಷ್ಟು ರೊಕ್ಕನೇ ಕೊಡ್ತಾರೆ ಅವ್ರು, ಬಾರ್ಗೇನ್ ಮಾಡೋಂಗಿಲ್ಲ. 400 ಹೇಳಿದ್ರೆ 400, 500 ಹೇಳಿದ್ರೆ 500 ಅಷ್ಟು ಕೊಟ್ಟು ಹೊಲಿಸ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಆಲ್ರೆಡಿ ಒಂದು ಹೆಸರು ಐತಿ ನನಗೆ, ಹೊಲಿತಾರೆ, ಚಲೋ ಹೊಲಿತಾರೆ, ತುಂಬ ವರ್ಷಗಳಿಂದ ಹೊಲಿತಾರೆ. ಸ್ಟಾರ್ಟಿಂಗ್ ನನಗೂ ಇದು ಇದ್ದಿದ್ದಿಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ನಾನು ನಿಮಗೆ, 8 ರೂಪಾಯಿ 10 ರೂಪಾಯಿಗೆ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೀನಿ. ಯಾವಾಗ ಅಂತಂದ್ರೆ 2004 5 ಅಂದರೆ ಎಷ್ಟು 22 ವರ್ಷದ ಹಿಂದೆ 8 ರೂಪಾಯಿ 10 ರೂಪಾಯಿಗೆ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. 12 ರೂಪಾಯಿ ಕೊಟ್ರಂತರೂ ಭಾಳ ಖುಷಿ ನಮಗೆ. ಒಂದು ಬ್ಲೌಸಿಗೆ ಒಂದು ಸಾದಾ ಬ್ಲೌಸಿಗೆ 12 ರೂಪಾಯಿ ಕೊಟ್ಟರೆ ಭಾಳ ಖುಷಿ, ಹೈಯೆಸ್ಟ್ ರೇಟ್ ಅಂತಿದ್ವಿ. ಈಗ 200 ರೂಪಾಯಿ ಕೊಟ್ಟರು ನಾವು ದೊಡ್ಡ ಸ್ಟಿಚ್ ಮಾಡಿಕೊಡಲ್ಲ, ಯಾಕಂದ್ರೆ ತುಂಬ ಬೆಳೆದು ಬಿಟ್ಟಿದ್ದೀವಿ, ಕಾಲನೂ ಬದಲಾಗ್ಯದ. ಈಗ ಹೆಂಗಂದ್ರೆ ಅವಾಗ 12 ರೂಪಾಯಿ ಇರೋದು ಕಾಲ ಅಷ್ಟೇ ಅದ. ಅವಾಗ ಏನು ಮೆಟೀರಿಯಲ್ಸ್ ಬರ್ತಿದ್ದು, ಇವಾಗ 200 ರೂಪಾಯಿ ಕೊಟ್ಟರು ಅಷ್ಟೇ ಮೆಟೀರಿಯಲ್ಸ್ ಬರ್ತಾವೆ. ಎಲ್ಲ ತುಂಬ ರೇಟೆಲ್ಲ ಹೈ ಆಗಿದೆ, ಎಲ್ಲ ಗೊತ್ತೇ ಅದ ನಿಮ್ಗೆ. ಆಮೇಲೆ ಇಷ್ಟ ಆಯಿತು, ನೀವು ಬಂದು ಕಸ್ಟಮರಿಗೆ ಫಸ್ಟಿಗೆ ಅಲ್ಟ್ರೇಷನ್ ತೊಗೋತೀರಿ, ಆಮೇಲೆ ಬ್ಲೌಸ್ಗಳು ಅಂದರೆ ಸ್ಟಾರ್ಟಿಂಗ್ ಇರೋರಿಗೆ, ಆಲ್ರೆಡಿ ಬೆಳೆದವ್ರಿಗೆ ಜಸ್ಟ್ ನೀವು ಟಿಪ್ಸನ್ನು ತಗೋರಿ. ಅವ್ರಿಗೆ ಹೇಳಬೇಕು, ಡ್ರೆಸ್ಸು, ಬ್ಲೌಸು, ಆಮೇಲೆ ನಾವು ಗೌನ್ಸು ಎಲ್ಲನೂ ಸ್ಟಿಚ್ ಮಾಡಿಕೊಡ್ತೀವಿ ಅಂಥೇಳಿ ಅವ್ರಿಗೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ಕಸ್ಟಮರ ಜಾಸ್ತಿ ಆಗ್ತಾರೆ. ಯಾವಾಗ ಅಂತಂದ್ರೆ ನೀವು ಪರ್ಫೆಕ್ಟ್ ಫಿನಿಶಿಂಗ್ ಕೊಟ್ಟಾಗ, ಓಕೆನಾ. ನೆಕ್ಸ್ಟ್ ಟಿಪ್ಸ್, ಟೈಲರಿಂಗ್ ಒಳಗೆ ಯಾವ ರೀತಿ ಹಣ ಗಳಿಸ್ಬೇಕು. ಟಿಪ್ಸ್ ಏನು ಅಂತಂದ್ರೆ, ಟೈಲರಿಂಗ್ ಕ್ಲಾಸಲ್ಲಿ ನೀವು ಸಾಕಷ್ಟು ಅನುಭವ ಪಡೆದಿರಬೇಕು. ಯಾವುದೇ ಸ್ಟೂಡೆಂಟ್ಸು ನಿಮಗೆ ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡುವಂಥವರು ನೀವು ಆಗಿರಬೇಕು. ಆವಾಗ ಮಾತ್ರ ನೀವು ಟೈಲರಿಂಗ್ ಕ್ಲಾಸನ್ನು ತೊಗೋಬೋದು. ನನಗೊಬ್ರು ಯಾರೋ ಕಾಲ್ ಮಾಡಿದರು, ಮೇಡಮ್ ನಾನು ಕಲ್ತಿದ್ದೀನಿ ಹೊಲಿಗೆ, ಒಂದು 3-4 ವರ್ಷ ಆಯಿತು, ನಾನು ಟೈಲರಿಂಗ್ ಕ್ಲಾಸ್ ತೊಗೋಬಹುದಾ ಅಂತ. ಯಾಕಂದರೆ ನಾನು ಹೇಳೋಕ್ಕಾಗಲ್ಲ, ನಿಮ್ಮ ಅನುಭವ ಎಷ್ಟೋದು ನನಗೆ ಗೊತ್ತಿಲ್ಲ, ನೀವು ಹೆಂಗೆ ಕಲ್ತೀರಿ ಏನು ಸುದ್ದಿ ಅದು ಗೊತ್ತಿಲ್ಲ. ನೀವು ಸ್ಟೂಡೆಂಟ್ಸನ್ನು ಯಾವ ರೀತಿ ಅವ್ರು ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರೂ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು, ಅದು ಕರೆಕ್ಟಾಗಿ. ಆವಾಗ ಮಾತ್ರ ನೀವು ಕ್ಲಾಸನ್ನು ಸ್ಟಾರ್ಟ್ ಮಾಡಿರಿ. ಹೊಲಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಾಕಷ್ಟು ಅನುಭವ ಬೇಕು. ನನಗೆ ಸುಮಾರು 22-23 ವರ್ಷ ಆಯಿತು ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್, 0ದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಯಾರ್ದು ಹೆಲ್ಪ್ ನನಗಿಲ್ಲ ಇನ್ನೂವರೆಗೂ. ಆದ್ರೂ ನಾ ಸ್ವತಃ ಏನೇ ಮಾಡಿದ್ರೂ ನಾ ಸ್ವತಃ ಮಾಡ್ಕೋತೀನಿ. 23 ವರ್ಷದೊಳಗೆ ಸಾಕಷ್ಟು ಅನುಭವ ನಾನು ಟೈಲರಿಂಗ್ ಒಳಗೆ ಪಡೆದಿದ್ದೀನಿ. ಆಮೇಲೆ ನಮ್ಮ ಟೀಚರ್ಸ್ಗಳು ಏನು ಹೇಳಿಕೊಟ್ಟಿರ್ತಾರಲ್ಲ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗ್ತದೆ, ಕೆಲವೊಂದು ವೇರಿಯೇಷನ್ಗಳು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಅದು ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ನಾವು. ಈಗ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಅವು ಒಂದೊಂದು ಕೆಲವೊಬ್ಬರಿಗೆ 100% ಫಿಟ್ಟಿಂಗ್ ಕೊಡೋಕೆ ಆಗಂಗಿಲ್ಲ. ನಮಗೆ 100% ಫಿಟ್ಟಿಂಗ್ ಯಾರಿಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕೆಲವೊಬ್ಬರಿಗೆ ಚೇಂಜಸ್ಗಳು ನಾವು ಮಾಡ್ಕೋಬೇಕಾಗ್ತದೆ. ಈ ಚೇಂಜಸ್ಗಳು ಯಾವಾಗ ನಾವು ಮಾಡ್ಕೋಬೇಕಂದ್ರೆ ಅದು ನಮ್ಮದು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಮಾಡ್ಕೋಬೇಕು. ನೆನ್ಪಿಟ್ಕೋರಿ, ಯಾಕಂದ್ರೆ ಅವ್ರು ಹೇಳಾರ ಅಂತೇಳಿ ಎಲ್ಲರಿಗೂ 100 ಮಂದಿ ಒಳಗೆ 100 ಮಂದಿಗೂ ಅದು ಕರೆಕ್ಟ್ ಬರಲ್ಲ. 1-2-3 ಮಂದಿಗೆ ಬಾಡಿದು ಹೆಂಗೆ ಚೇಂಜಸ್ ಇರುತ್ತೆ ಅದ್ರ ಮೇಲೆ ಹೋಗ್ತದೆ ಅದು. ಅದಕ್ಕೋಸ್ಕರ ನೀವು ಓನ್ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ಬೇಕು.
ಎಷ್ಟು ನೀವು ಟೈಲರಿಂಗ್ ಒಳಗೆ ಹೊಲಿಗೆ ಬಿಚ್ಚೋದು ಅಥವಾ ಏನು ತಪ್ಪು ಹೊಲ್ದಿರ್ತಿರಲ್ಲ ಅದನ್ನೆಲ್ಲ ಬಿಚ್ಚಿ ಸರಿ ಮಾಡ್ಕೋತಿರಲ್ಲ ಅಷ್ಟು ಅನುಭವ ಜಾಸ್ತಿ ಆಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ, ಅಯ್ಯೋ ನಾನು ತಪ್ಪು ಹೊಲ್ದೆ, ನಾನು ಬಿಚ್ಚಬೇಕು, ಈ ಸರಿಯಾಗಿಲ್ಲ, ನನಗೆ ಹೊಲಿಗೆ ಬರ್ತದೆ ಇಲ್ಲೋ ಈ ರೀತಿ ಅನ್ಕೋತಾರೆ. ಆದರೆ ಅದು ಬೆಟರ್. ಯಾಕಂದರೆ ನಾವು ಎಷ್ಟು ತಪ್ಪು ಮಾಡಿ ಅದನ್ನೆಲ್ಲ ಹೊಲಿಗೆ ಬಿಚ್ಚಿ ಮತ್ತೆ ಸರಿ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಅನುಭವ ಜಾಸ್ತಿ ಆಗ್ತದೆ. ಕೆಲವೊಬ್ಬರು ಮೈಂಡ್ ಸೆಟ್ ಏನು ಅಂತಂದ್ರೆ, ನಾನು ಎಲ್ಲ ಆಫ್ಲೈನ್ ಆನ್ಲೈನ್ ಕ್ಲಾಸ್ಗಳು ಮಾಡೋದ್ರಿಂದ ತಕ್ಷಣ ಅವರಿಗೆ ಬಂದ್ರುಪ್ಲೇ ಬ್ಲೌಸ್ ಪರ್ಫೆಕ್ಟ್ ಫಿಟ್ಟಿಂಗ್ ಫಿನಿಶಿಂಗ್ ರೆಡಿ ಆಗಿಬಿಡ್ಬೇಕು, ಈ ರೀತಿ ಮೈಂಡ್ ಸೆಟ್ ಇರ್ತದೆ. ಅದನ್ನು ನಾವು ಅವ್ರಿಗೆ ಹೇಳಿ ಚೇಂಜ್ ಮಾಡ್ಬೇಕು. ಇಲ್ಲ ಫಸ್ಟಿಗೆ ಈ ರೀತಿ ಬರಲ್ಲ, ಈ ರೀತಿ ಇರ್ತಾವೆ, ನಾವು ಕಲಿಯುವಾಗ ಹಿಂಗಿತ್ತು, ಈಗ ಹಿಂಗದ, ಪ್ರತಿಯೊಂದನ್ನು ಅವ್ರಿಗೆ ನಾವು ಮನದಟ್ಟು ಮಾಡಬೇಕು. ಆಮೇಲೆ ಅವ್ರು ಬರಾಕತ್ರೂ ಜನ ಸುಮ್ಮಿರಲ್ಲ, ಹೇಳ್ತಾರೆ ಅಯ್ಯೋ 8 ದಿವಸ ಆಯಿತು ಹೋಗ್ಲಾಕತ್ತಿನ ಒಂದು ಜಂಪರ್ ಹೊಂದಿಲ್ಲ. ಯಾಕಂದ್ರೆ ಫಸ್ಟಿಗೆ ನಾವು ಬಂದ್ರುಪ್ಲೇ ನಾವು ಜಂಪರ್ಗಳು ಕೈಯಾಗ ಕತ್ತರಿಸಿ ಕೊಟ್ಟಿವಿ ಅಂದ್ರೆ ಏನು ಹೊಲಿಬೇಕು ಅವರು? ಅವರಿಗೆಲ್ಲ ಬೇಸಿಕ್ ಆಮೇಲೆ ಟಿಪ್ಸು ಎಲ್ಲ ನೀಟಾಗಿ ತಿಳಿಸ್ಕೊಟ್ಟಾಗ ಮಾತ್ರ ಅವರು ಸ್ಟಿಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಟೈಲರಿಂಗ್ ಕ್ಲಾಸ್ ಒಳಗೆ ಇವೆಲ್ಲ ಇರ್ತಾವೆ. ಟೈಲರಿಂಗ್ ಕ್ಲಾಸು ನಾನು ಸ್ಟಾರ್ಟ್ ಮಾಡಿ ಸುಮಾರು 6-7 ವರ್ಷ ಆಯಿತು. ಬಟ್ ಒಂದು ಸ್ವಲ್ಪ ಗ್ಯಾಪ್ ಮಾಡಿದೆ, ಎಲ್ಲ ನಿಮಗೆ ಗೊತ್ತೇ ಅದನ್ನು ಯಾಕೆ ಗ್ಯಾಪ್ ಮಾಡಿದ್ನಿ ಅಂತ ಹೇಳಿ. ಬಟ್ ಇವಾಗ ಮತ್ತೆ ನಾನು ಒಳ್ಳೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಬರಾಕತ್ತಾರ. 2 ಬ್ಯಾಚಸ್ಗಳು ನಾನು ರನ್ ಮಾಡ್ತಾ ಇದ್ದೀನಿ, ಆಫ್ಲೈನ್ ಕ್ಲಾಸು. ನಮ್ಮೂರು ವಿಜಯಪುರ ಅಂದರೆ ಬಿಜಾಪುರ. 10ರಿಂದ 12, 12ರಿಂದ 2 ಬ್ಯಾಚಸ್ಗಳು ನಾನು ಇವಾಗ ರನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಬ್ಬರೇ ಬರ್ತಿದ್ರು ಕ್ಲಾಸಿಗೆ. ಅವಾಗ ನಾನು ಹೋಗಿ ಕಳ್ಕೊಂಡಿಲ್ಲ. ಒಬ್ಬರೇ ಬರ್ತಿದ್ರು. ಅವ್ರನ್ನ ತೊಗೊಂಡೆ ನಾನು ವಿಡಿಯೋ ಮಾಡ್ತಿದ್ದೆ. ಯಾಕಂದ್ರೆ ಇನ್ನೂ ಹೆಚ್ಚಾಗ್ತಾರ ಅನ್ನುವಂಥ ನನ್ನ ಕಾನ್ಫಿಡೆನ್ಸ್ ಹಾಗೆ ಆಗಿದೆ ಫ್ರೆಂಡ್ಸ್. 2 ಬ್ಯಾಚ್ಗಳು ಫುಲ್ ಅದಾವೆ. ನಾನು ಆಫ್ಲೈನ್ ಅಂದ್ರೂ ಸಾಕಷ್ಟು ಜನ ಜಾಯ್ನ್ ಆಗ್ತಾರೆ. ಯಾಕಂದ್ರೆ ಆಫ್ಲೈನ್ ಅಂದರೆ ಇಲ್ಲಿಗೆ ಬಂದು ಕಲಿಯೋದಿರ್ತೈತೆ ಅವರು. ಆನ್ಲೈನ್ ಅಂತಂದರೆ ಬೇರೆ ಬೇರೆ ಊರುಗಳಿಂದನೂ ಕೂಡ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಮಾಸ್ಟರ್ ಕ್ಲಾಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅದೊಂದು ಖುಷಿ ಅದ. ಯಾಕಂದರೆ ನಾನು ಸುಮಾರು ಟೈಲರಿಂಗ್ ಒಳಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆನ್ಲೈನ್ ಮತ್ತು ಆಫ್ಲೈನ್ 2 ಕ್ಲಾಸ್ಗಳನ್ನು ತೊಗೋತಾ ಇದ್ದೀನಿ. ಸ್ವಲ್ಪ ಮಧ್ಯೆ ಹೆಲ್ತ್, ಯಾಕಂದರೆ ಒಮ್ಮಲಿಗೆ ಸ್ಟ್ರೆಸ್ ಜಾಸ್ತಿ ಆಗೋಣ, ಮಧ್ಯೆ ಹೆಲ್ತ್ ಸ್ವಲ್ಪ ಕೈ ಕೊಡ್ತಾ ಇತ್ತು. ಬಟ್ ನಾನು ಕವರ್ ಮಾಡಿಕೊಂಡು ಅದನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಒಮ್ಮಲಿಗೆ ಸೋತೆ ಅಂತ ನೆಲಕ್ಕೆ ಬೀಳಂಗಿಲ್ಲ. ನನಗೆ ಅಷ್ಟೇ ಹುಷಾರು ತಪ್ಪಿದ್ರು ಮತ್ತೆ ಹೇಳ್ತೀನಿ, ಯಾಕಂದ್ರೆ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಓಕೆನಾ? ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಯೂಟ್ಯೂಬ್ ಅಂತೂ ಈಗ ಸಾಕಷ್ಟು ಜನ ಬಂದಿದ್ದಾರೆ ಯೂಟ್ಯೂಬ್ ಒಳಗೆ. ಯೂಟ್ಯೂಬ್ ಒಂದು ಸಮುದ್ರ ಆಗಿಬಿಟ್ಟದ. ಯಾಕಂದ್ರೆ ಎಷ್ಟೇ ಜನ ಬಂದ್ರೂ ಅದ್ರೊಳಗೆ ದಕ್ತದೆ ಸಮುದ್ರದೊಳಗೆ. ಏನು ಮಾಡೋದು ಅಂತಂದರೆ, ಫಸ್ಟಿಗೆ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ. ನಿಮಗೆ ಎಲ್ಲ ಅದರೊಳಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರಿ. ಅದರೊಳಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರಿ. ಮಾನಿಟೈಸೇಷನ್ ಆನ್ ಆಗಬೇಕು. ಒಂದು 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರ್ ಆಗಬೇಕು. ಇಷ್ಟಾದ ನಂತರ ನಿಮ್ಗೆ ಎಲ್ಲ ಏನೇನೋ ಪ್ರೊಸೀಜರ್ ಇರ್ತಾವೆಲ್ಲ ಕಂಪ್ಲೀಟ್ ಆದ ನಂತರ ನಿಮ್ಗೆ ಡಾಲರ್ಗಳು ಅಂತ ನಿಮ್ದು ಅಮೌಂಟ್ ಅರ್ನ್ ಆಗಕ್ಕೆ ಮಾನಿಟೈಸೇಷನ್ ಆಗಿಂದ ನಿಮ್ಮದು ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ. ವೀಡಿಯೋಸ್ಗಳಿಗೆ ಆ್ಯಡ್ಸ್ ಅದು ಬರ್ತಾವಲ್ಲ, ಸ್ಪಾನ್ಸರ್ಸು ಮತ್ತು ಆ್ಯಡ್ಸು, ಈ ರೀತಿಯಿಂದ ನೀವು ಯೂಟ್ಯೂಬ್ ಒಳಗೆ ಹಣನ ಗಳಿಸ್ಬೋದು. ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಏನು ನೀವು ರೆಗ್ಯುಲರ್ ವ್ಲಾಗ್ ಆದರೂ ಮಾಡ್ಬೋದು, ಅಥವಾ ಟೈಲರಿಂಗ್ ಒಳಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಿರ್ತಿರಲ್ಲ ಅವೇ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು, ಅಥವಾ ಮೋಟಿವೇಶ್ನಲ್ ವೀಡಿಯೋಸ್ಗಳು ಮಾಡ್ಬೋದು. ನಿಮ್ಗೆ ಏನು ಟ್ಯಾಲೆಂಟ್ ಅದ ಅದನ್ನು ನೀವು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಆ್ಯಡ್ಸ್ ಮತ್ತು ಸ್ಪಾನ್ಸರ್ಸ್ ಮೇಲೆ ನಿಮ್ಗೆ ಖಂಡಿತ ಇಂತಿಷ್ಟು ಅಂತ ಹಣ ಬಂದೇ ಬರ್ತದೆ. ಅದು ಕೂಡ ನಿಮಗೊಂದು ಹೆಲ್ಪ್ ಆಗ್ತದೆ. ಇದ್ರ ಮುಖಾಂತರ ನೀವು ಹಣ ಗಳಿಸ್ಬೋದು. ಯೂಟ್ಯೂಬ್ ಮುಖಾಂತರನೂ ಬೂಟಿಕ್ ಕೂಡ ಸ್ಟಾರ್ಟ್ ಮಾಡ್ಬೋದು, ಓನ್ ಬ್ಯೂಟಿಕ್. ಯಾಕಂದ್ರೆ ಎಷ್ಟೋ ಜನ ನೀವು ನೋಡಿರ್ಬೋದು, ಟೈಲರಿಂಗ್ ಕಲ್ತ ತಕ್ಷಣವೇ ಕ್ಲಾಸ್ ಮಾಡೋಕ್ಕಿಂತ ಬೂಟಿಕ್ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಕೈಯೊಳಗೆ ಒಂದಿಷ್ಟು ಪರ್ಫೆಕ್ಟ್ ಸ್ಟಿಚ್ ಮಾಡೋರನ್ನ ತೊಗೊಂಡು ಆರಿ ವರ್ಕ್ ಆಯಿತು, ಮಷಿನ್ ಎಂಬ್ರಾಯ್ಡ್ರಿ ಆಯಿತು, ಆಮೇಲೆ ಈ ಟೈಲರಿಂಗ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಗೌನ್ಸ್ ಆಯಿತು, ಎಲ್ಲನೂ ಕೂಡ ಒಂದು ಬೂಟಿಕ್ ಸ್ಟಾರ್ಟ್ ಮಾಡಿ ಅವ್ರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಬೂಟಿಕ್ನು. ಕಸ್ಟಮರ್ ಏನು ನಿಮಗೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರ ನಂಬಿಕೆ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರ್ತದೆ. ಹೇಳಿದ ಟೈಮಿಗೆ ಬ್ಲೌಸ್ಗಳು ನೀಟಾಗಿ ಫಿಟ್ಟಿಂಗ್ ಮತ್ತು ಫಿನಿಶಿಂಗ್ ಆಗಿ ಹೇಳಿದ ಟೈಮಿಗೆ ನೀವು ಸ್ಟಿಚ್ ಮಾಡಿಕೊಡ್ಬೇಕು. ಅಂದರೆ ಮಾತ್ರ ಅವರು ನೀವು ಹೇಳಿದ ಪ್ರೈಸನ್ನು ಕೊಡಲಿಕ್ಕೆ ರೆಡಿ ಇರ್ತಾರೆ, ಯಾವುದೇ ರೀತಿ ಬಾರ್ಗೇನ್ ಮಾಡೋದಿಲ್ಲ. ಓಕೆನಾ? ಒಂದು ನಾ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾವಾಗ್ಲೂ ಟೈಲರಿಂಗ್ ಒಳಗೆ ಎವರ್ ಗ್ರೀನ್ ಆಗಿ ರನ್ ಆಗ್ತಾ ಇರಬೇಕು ಅಂತಂದರೆ ನಿರಂತರವಾಗಿ ಕಲಿಬೇಕು. ಟೈಲರಿಂಗ್ ಒಳಗೆ ಎಷ್ಟು ಕಲ್ತ್ರೂ ಕಡಿಮೆನೇ ಅದ. ದಿನಕ್ಕೊಂದು ಡಿಸೈನ್ ಬರ್ತಿರ್ತಾವೆ. ಬೇಸಿಕ್ ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು, ಡಿಸೈನ್ ನಾವು ಮಾಡ್ಕೋಬೋದು. ಈ ಒಂದು ಬ್ಲೌಸ್ ಹೊಲಿಲಿಕ್ಕೆ ಕಟ್ಟಿಂಗ್ ಸ್ಟಿಚಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದ್ರೆ ನಮಗೆ ಸಾಕು. ಅದ್ರ ಮೇಲೆ ನಾವು ಅಡ್ವಾನ್ಸ್ ಅಂದರೆ ಡಿಸೈನ್ ಯಾವ ರೀತಿ ಆದರೂ ನಾವು ಓನಾಗಿ ಮಾಡ್ಕೋಬೋದು. ಮೇನ್ ಬೇಸಿಕ್ ಅಂದರೆ ತಳಪಾಯ ಮೇನ್ ಅದ. ಓಕೆ? ಟೈಲರಿಂಗ್ ಅನ್ನೋದು ಕೇವಲ ಒಂದು ಕೆಲಸ ಅಲ್ಲ, ಇದ್ರ ಮೇಲೆ ನಮ್ಮದು ಜೀವನನೇ ಕಟ್ಕೋಬಹುದು. ಟೈಲರಿಂಗ್ ಅಂದರೆ ಸುಮ್ಮನೆ ಅಲ್ಲ, ತಿಂಗಳಿಗೆ ನಾವು ಸಾಕಷ್ಟು ಹಣವನ್ನು ಗಳಿಸ್ಬೋದು. ಸಾವಿರಾರು ರೂಪಾಯಿ ಹಣವನ್ನು ನಾವು ತಿಂಗಳಿಗೆ ಗಳಿಸ್ಕೋಬಹುದು. ಇದರಿಂದ ನಮ್ಮ ಜೀವನನ ಕಟ್ಕೋಬಹುದು. ಅಥವಾ ನಮ್ಮ ಬೇಡಿಕೆಗಳೇನಿರ್ತಾವಲ್ಲ ಇನ್ನೊಬ್ಬರಿಗೆ ಕೇಳಲಾರ್ದಂಗೆ ನಮ್ಮ ಸ್ವತಃ ದುಡಿಮೆಯಲ್ಲಿ ನಾವು ಅದನ್ನು ಈಡೇರಿಸ್ಕೊಳ್ಬೋದು. ನಮ್ಮ ಏನಾದ್ರು ತೊಗೋಬೇಕನ್ನೋ ಒಂದು ಆಸೆ ಇರ್ತದೆ ಹೆಣ್ಮಕ್ಳಿಗೆ.
ಅದನ್ನು ನಾವು ಯಾರಿಗೂ ಅಥವಾ ಹಸ್ಬೆಂಡ್ಗಾಗಲಿ ಮನ್ಯಾಗ ಪೇರೆಂಟ್ಸ್ಗಾಗಲಿ ಯಾರಿಗೆ ಒಂದು ಕೇಳುವಂಥದ್ದು ತಪ್ತದ. ನಮ್ಮದು ಓನಾಗಿ ನಾವು ಮಾಡ್ಕೋಬೇಕು. ಹೆಣ್ಮಕ್ಳು ಯಾವಾಗಲೂ ಸ್ವತಂತ್ರವಾಗಿರಬೇಕು. ಯಾರಿಗೂ ಕೈ ಚಾಚಲಾರ್ದಂಗೆ ನಾವು ಸ್ವತಂತ್ರವಾಗಿ ದುಡಿದು ನಮ್ಗೆ ಏನೇ ಒಂದು ಆಸೆಗಳಿದ್ರು ಅದಕ್ಕೆ ಮುಖಾಂತರ ನಾವು ದುಡಿದು ಈಡೇರಿಸ್ಕೊಳ್ಬೇಕು. ಓಕೆನಾ. ಟೈಲರಿಂಗ್ ಒಳಗೆ ಸಾಕಷ್ಟು ಅನುಭವ ಮತ್ತು ಒಳ್ಳೆಯ ಗುಣ ಅಂದರೆ ಒಳ್ಳೆಯ ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಫಿನಿಶಿಂಗ್ ನೀಟಾಗಿ ಹೇಳಿ ಟೈಮಿಗೆ ಕೊಡೋದು ಮಾಡಿದ್ರಿ ಅಂತಂದರೆ ಖಂಡಿತ ಇಷ್ಟೆಲ್ಲ ನಾನು ಹೇಳಿದ್ದೆಲ್ಲ ನೀವು ಟೈಲರಿಂಗ್ ಒಳಗೆ ಹಣವನ್ನು ಖಂಡಿತ 100% ನೀವು ಹಣವನ್ನು ಗಳಿಸ್ಬೋದು. ಓಕೆನಾ. ಆಮೇಲೆ ಯಾರ್ಯಾರೆಲ್ಲ ಈ ನಾ ಹೇಳಿದಂಥ ಮಾಹಿತಿ ಇಷ್ಟ ಆಯ್ತಲ್ಲ, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ, ಹಾಗೆ ಶೇರ್ ಮಾಡಿರಿ. ನಿಮ್ಗೆ ಬೇಕಾದವರಿಗೆಲ್ಲ ವೀಡಿಯೋಸ್ಗಳು ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಚಾನಲ್ ಒಳಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಮೋಟಿವೇಶ್ನಲ್ ವೀಡಿಯೋಸ್ಗಳು ಬರ್ತಿರ್ತಾವೆ. ಮತ್ತು ನಮ್ಮ ಕ್ಲಾಸ್ಗಳು ಯಾವ ರೀತಿ ನಡೀತಾವಂತ ಆ ವೀಡಿಯೋಸ್ಗಳು ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ. 2 ಬ್ಯಾಚ್ಗಳು ಯಾವ ರೀತಿ ರನ್ ಆಗ್ತಾವೆ ಮತ್ತು ಆನ್ಲೈನ್ ಕ್ಲಾಸ್ಗಳು ತೊಗೋತೀನಿ. ಈಗ ಮತ್ತೆ ನಮ್ಮದು ನೆಕ್ಸ್ಟ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಅದಾವೆ. ಈಗ ಮತ್ತೆ ನಮ್ಮದು ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಅದಾವೆ, ಬ್ಲೌಸ್ ಮತ್ತು ಡ್ರೆಸ್ಸು. ನೀವು ಸೇರ್ಕೊಳ್ಳುವಂಗಿತ್ತಂದ್ರೆ ನಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಅದಕ್ಕೆ ನೀವು ವಾಟ್ಸಪ್ ಅಥವಾ ಮೆಸೇಜ್ ಕಾಲ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ. ಬಾಯ್.